ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ಯಾರು ಕಲಿಬೇಕು ಅನ್ನೋರು ನಂದು ಈ ಬುಧವಾರದ 7ನೇ ತಾರೀಕು ಕ್ಲಾಸ್, ನಾಳೆ ಕ್ಲಾಸ್ಗೆ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಡೆಫಿನೆಟಾಗಿ ನೀವು ಕೂಡ ಒಂದು ಪ್ರಾಫಿಟಬಲ್ ಆ್ಯಂಡ್ ಒಂದು ಉತ್ತಮವಾದ ಬಿಸ್ನೆಸ್ನ ಮಾಡ್ಕೊಳ್ತೀರಾ. ಇಟ್ಸ್ ಅ ಪ್ಯೂರ್ ಬಿಸ್ನೆಸ್ ಗೇಮ್. ಆಲ್ವೇಸ್ ನಾನು ಹೇಳ್ತೀನಿ, ಇಟ್ಸ್ ಅ ಪ್ಯೂರ್ ಬಿಸ್ನೆಸ್ ಗೇಮ್. ಒಬ್ಬ ಕಳ್ಕೊಂಡ್ರೆ ಇನ್ನೊಬ್ಬ ದುಡಿಯೋದು. ಇಟ್ ಮೀನ್ಸ್ ಆಪ್ಷನ್ ಬೈಯರ್ ಏನಂದರೆ ಆಪ್ಷನ್ ಸೆಲ್ಲರ್ ಕಳ್ಕೊಂಡ್ರೆ ಆಪ್ಷನ್ ಬೈಯರ್ ದುಡಿತಾನೆ, ಆಪ್ಷನ್ ಬೈಯರ್ ಕಳ್ಕೊಂಡ್ರೆ ಆಪ್ಷನ್ ಸೆಲ್ಲರ್ ದುಡಿತಾನೆ. ದಟ್ ಈಸ್ ದ ಮೈಂಡ್ಸೆಟ್ ಅಷ್ಟೇ. ಅದನ್ನು ಬಿಟ್ಟು ನಿಮಗೆ ಎಲ್ಲ ಥಿಂಗ್ಸ್ಗಳನ್ನ ಬಿಟ್ಬಿಡಿ. ಇಲ್ಲಿ ನಿಮಗೆ ಯಾವುದೇ ಇಂಡಿಕೇಟರ್ ಯೂಸ್ ಮಾಡಿದ್ರು ಇಟ್ಸ್ ಕ್ಲಿಯರ್ ಕಟ್. ಲೈಕ್ ಒಬ್ಬನ ಪೊಸಿಷನ್ ಕಳ್ಕೊಳ್ಳೋಕೆ ರೆಡಿ ಇದ್ದರೆ ಇನ್ನೊಬ್ಬ ಅಲ್ಲಿ ದುಡಿಯೋಕ್ಕೆ ಸಾಧ್ಯ. ಅದು ನಿಮಗೆ ಗೊತ್ತಿರಬೇಕು. ಅದಿದ್ರೇ ನಿಮ್ಮ ಇಂಡಿಕೇಟರ್ಗಳು ನಿಮಗೆ ಈಸಿಯಾಗಿ ಲೈಕ್ ಫ್ಲೋನ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗೋದು. ಸೊ ಇವತ್ತು ಕೂಡ ಅಷ್ಟೇ, ಇಟ್ಸ್ ಅ ಈಸಿ ಟ್ರೇಡ್ ಅಂತಲೇ ಹೇಳ್ತೀನಿ. ಲೈಕ್ ಈಸಿ ಟ್ರೇಡ್ ಒಂದು, ಮತ್ತು ನನಗೆ ಸ್ವಲ್ಪ ಕೆಲಸ ಇದೆ, ಹಾಗಾಗಿನೇ ನಾನು ಐ ಜಸ್ಟ್ ವಾಂಟೆಡ್ ಟು ಫಿನಿಶ್ ದ ಟ್ರೇಡ್ ಅರ್ಲಿ, ಬೇಗ ಮುಗಿಸ್ಬೇಕು ಅಂದ್ಕೊಂಡಿದ್ದೆ. ಸೊ ಬೆಳಗ್ಗೆನೇ ಮಾರ್ಕೆಟಲ್ಲಿ ಒಂದು ಉತ್ತಮವಾದ ಟ್ರೇಡ್ ಸಿಕ್ತು. ನಿನ್ನೆ ಕೂಡ ನಾನು ಸ್ಟೂಡೆಂಟ್ಸ್ಗಳಿಗೆ ಗೈಡ್ ಮಾಡಿದ್ದೀನಿ. ಏನಂದರೆ ಆ್ಯಕ್ಚುಲಿ ಬಂದು ಇವತ್ತು ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆದರೆ ಅಗೇನ್ ಮಾರ್ಕೆಟ್ ವಿಲ್ ಗೋಯಿಂಗ್ ಟು ಗೆಟ್ ಆನ್ ಸೆಲ್ಲಿಂಗ್ ಪ್ರೆಷರ್ ಅಂತ. ಏನಕ್ಕೆ ಅನ್ನೋದನ್ನು ಕೂಡ ಅವ್ರಿಗೆ ಕ್ಲಾಸಲ್ಲಿ ಅದರಲ್ಲಿ ಗೈಡ್ ಮಾಡಿಕೊಟ್ಟಿದ್ದೀನಿ. ಓಕೆ, ಲೈಕ್ ಸೆಲ್ಲಿಂಗ್ ಪ್ರೆಷರ್ ಬಂದ್ರೂ ಬಟ್ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನಾನು ನಿಮಗೆ ಹೇಳೋದಾದರೆ, ನಾನು ಇವತ್ತು ಕಾಲ್ ಸೈಡ್ ಟ್ರೇಡ್ ಮಾಡಿ ಐ ಜಸ್ಟ್ ಫಿನಿಶ್ ಮೈ ಡೇ. ಸೊ ಇದು 1 ಟ್ರೇಡ್ ಅಲ್ಲ, ಇದು 2 ಟ್ರೇಡ್. ಸೊ ಇವಾಗಲೇ ಹೇಳ್ತಾ ಇದ್ದೀನಿ, ಇದರಲ್ಲಿ 2 ಸ್ಮಾಲ್ ಸ್ಕ್ಯಾಲ್ಪಿಂಗ್ 2 ಮಾಡಿದ್ದೀನಿ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಟ್ರೇಡ್ ಆದ್ದರಿಂದ ತುಂಬ ವಾಲಟೈಲ್ ಇರುತ್ತೆ. ವಿ ಕೆನಾಟ್ ವೆಯ್ಟ್. ನಾವು ಅದನ್ನು ಯಾವುದೇ ಕಾರಣಕ್ಕೂ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಮಾರ್ಕೆಟಲ್ಲಿ. ಸೊ ಅದಕ್ಕೋಸ್ಕರನೇ ಅರ್ಲಿ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಲೆಟ್ ಸಿ, ಬಿಕಾಸ್ ವಾಲಟಿಲಿಟಿ ಜಾಸ್ತಿ ಇದೆ, ನಾವು ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಲೆಟ್ ಸ್ಮಾಲ್ ಸ್ಕ್ಯಾಲ್ಪಿಂಗ್ ಮಾಡಿಕೊಂಡು ಫಿನಿಶ್ ಮೈ ಡೇ ಅಂತ. ಸೊ ಫಸ್ಟ್ ಟ್ರೇಡ್ ಬಂದು ನಾನು ಆಲ್ಮೋಸ್ಟ್ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಒಂದು ಸ್ಪೈಕಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ. ಅದರಲ್ಲಿ ಆಲ್ಮೋಸ್ಟ್ ಸ್ಪೈಕಲ್ಲೇ ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಬಿಕಾಸ್ ಏನಂದರೆ ಮಾರ್ಕೆಟ್ ಬಿಗ್ ಗ್ಯಾಪ್ ಅಪ್ ಆಗಿದೆ ಮತ್ತು ಸೆಲ್ಲರ್ ಝೋನಿಗೆ ಅಗೇನ್ ಸೆಲ್ಲರ್ ಝೋನಿಗೆ ಬಂದು ನಿಂತಿದೆ ಮಾರ್ಕೆಟ್. ಸೊ ಹಾಗಾಗಿನೇ ಸೊ ಒಂದು ಪ್ರಾಫಿಟ್ನ ಬುಕ್ ಮಾಡಿಕೊಂಡೆ. ದೆನ್ ಅಗೇನ್ ಮಾರ್ಕೆಟ್ ಇಲ್ಲಿಗೆ ಬಂದಾಗ ಎಕ್ಸಾಕ್ಟ್ ಬಾಟಮಲ್ಲಿ ನಾನು ತೊಗೊಂಡಿದ್ದೆ ಟ್ರೇಡ್ನ. ಅದರಲ್ಲಿ ಸ್ವಲ್ಪ ಮೇಲಕ್ಕೆ ಆಲ್ಮೋಸ್ಟ್ ನನ್ನ ದಿನ ಟಾರ್ಗೆಟ್ಗಿಂತ ಜಾಸ್ತಿ ತೋರಿಸ್ತಿತ್ತು. ಐ ಜಸ್ಟ್ ಎಕ್ಸಿಟೆಡ್ ಆ್ಯಂಡ್ ಕ್ಲೋಸ್ ಮೈ ಡೇ. ಸೊ ಹಾಗೆಯೇ ಏನಕ್ಕೆ 2 ಟ್ರೇಡ್ನ ನಾನು ಮಾಡಿದ್ದೀನಿ ಅನ್ನೋ ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ. ಎಸ್, ಇವತ್ತು ಮಾರ್ಕೆಟಲ್ಲಿ ಇವಾಗ ಸೆಲ್ಲಿಂಗ್ ಪ್ರೆಷರ್ ಬೀಳ್ತಾ ಇದೆ. ಐ ನೋ ದಟ್ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಬಟ್ ಏನಂದರೆ ಮಾರ್ಕೆಟ್ ಓಪನ್ ಆಗ್ತಿದ್ದಾಗೇ ಅನದರ್ ಒಂದು 100 ಪಾಯಿಂಟ್ ಪುಷ್ ಆಯಿತು. ಇಟ್ ಮೀನ್ಸ್ ವ್ಯಾಟ್ ಸೆಲ್ಲರ್ಸ್ ಇಲ್ಲಿ ಏನು ನಿನ್ನೇನು ಸೆಕೆಂಡ್ ಲೆವೆಲ್ ಆಫ್ ಸೆಲ್ಲಿಂಗ್ ಮಾಡಿದ್ರು, ಅವರು ವೀಕೆಂಡ್ಸ್ಗಳು ಪೊಸಿಷನ್ ಬಿಡಲೇಬೇಕಿತ್ತು. ನೀವೇನು ಹೇಳ್ತೀರಲ್ಲ, ಗ್ಯಾಪ್ ಬಾರ್ಡರ್ಗೆ ಇಲ್ಲೇ ಎಲ್ಲ ಒಂದು ಗ್ಯಾಪ್ ಬಾರ್ಡರ್ ಇರಬೇಕು. ಮೋಸ್ಟ್ಲಿ ಗ್ಯಾಪ್ ಬಾರ್ಡರ್ ಅದು ಇದು ಅಂತ XYZ ಏನಾರು ಅನ್ಕೊಳ್ಳಿ. ಬಿಕಾಸ್ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಅದು ಯಾವುದನ್ನು ಗೊತ್ತಿದ್ರೂ ಕೂಡ ಅದು ಯಾವ್ದ್ರ ಬಗ್ಗೆನೂ ಡಿಸ್ಕಸ್ ಮಾಡಲ್ಲ. ಬಿಕಾಸ್ ಐ ಬಿಲೀವ್ ಇನ್ ಒನ್ ಸೆಟಪ್ ಒನ್ ಥಿಂಗ್. ಒಬ್ಬ ಕಳ್ಕೊಂಡ್ರೆ ಒಬ್ಬ ದುಡ್ಕೊಳ್ತಾನೆ. ಅದೇ ಸ್ಟಾಕ್ ಮಾರ್ಕೆಟ್, ಅಷ್ಟೇ ನನಗೆ ಗೊತ್ತಿರೋದು. ಸೊ ಹಾಗಾಗಿನೇ ಎಕ್ಸಾಕ್ಟ್ ಈ ಲೆವೆಲಿಗೆ ಬಂದಾಗ ತೊಗೊಂಡಿದ್ದು. ಫಸ್ಟ್ ಸ್ಕ್ಯಾಲ್ಪಿಂಗ್ ಮಾಡಿದ್ದೀನಿ, ಇಲ್ಲಿಂದ ತೊಗೊಂಡು ಇಲ್ಲೊಂದು ಸ್ಕ್ಯಾಲ್ಪಿಂಗ್ ಮಾಡಿದ್ದೀನಿ. ಸೊ ನಾನು ಯಾವುದಕ್ಕೂ ನಿಮಗೆ ಹೇಳ್ತಾ ಇಲ್ಲ ನಾನು ಅಷ್ಟು ದುಡ್ಡನ್ನ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಟಾಪ್ ತನಕ ಬರುತ್ತೆ ಅನ್ನೋದೆಲ್ಲ ನಂಗೆ ಗೊತ್ತಿಲ್ಲ. ಅದೆಲ್ಲ ನಿಮ್ಗೆ ಯಾರು ಹೇಳ್ತವ್ರೆ ಅಂದ್ರೆ ದಟ್ಸ್ ಈಸ್ ಅ ಲಯರ್ ಅಂತ. ಬಿಕಾಸ್ ಅಷ್ಟು ಪ್ರಿಡಿಕ್ಷನ್ ಗೊತ್ತಿದ್ರೆ ಯಾರೂ ಸ್ಟಾಕ್ ಮಾರ್ಕೆಟಲ್ಲಿ 5,000 ದುಡಿಯಲ್ಲ. ಪರ್ ಡೇ ಕ್ರೋರ್ಸ್ ಗಟ್ಟಲೆ ದುಡಿತಾರೆ. ಯಾಕೆಂದರೆ ಇದು ದುಡ್ಡಿನ ಖಜಾನ. ಇದು ಇಲ್ಲಿ ಕ್ರೋರ್ಸ್ ಗಟ್ಟಲೆ. ಯಾಕೆಂದರೆ ನನಗೆ ಇಲ್ಲಿಗೆ ಹೋಗಿ ನಿಲ್ಲುತ್ತೆ ಮಾರ್ಕೆಟು, ಇಲ್ಲಿಂದಲೇ ಕೆಳಗಡೆ ಬರುತ್ತೆ ಅನ್ನೋದು ಗೊತ್ತಿದ್ರೆ ಐ ಕ್ಯಾನ್ ಮೇಕ್ ಆಫ್ ಮನಿ, ರೈಟ್? ಸೊ ಅದಕ್ಕೆ ಹೇಳೋದು, ನಿಮ್ಮ ರಿಸ್ಕ್ ರಿವಾರ್ಡ್ ನಿಮ್ಮ ಸ್ಟ್ರಾಟಜಿ ಗೊತ್ತಿದ್ರೆ ಮೋರ್ ದನ್ ಎನಫ್. ಅದಕ್ಕಿಂತ ಮಾರ್ಕೆಟಲ್ಲಿ ಬೇರೆ ಏನೇನೂ ಬೇಕಿಲ್ಲ. ಸೊ ಅದೇ ರೀಸನ್ಗೆ ನಾನು ಐ ಡನ್ ಇಟ್. ಸೊ ಅದೇ ಥರನೇ ಟ್ರೇಡ್ ಮಾಡಿದೆ. ಬಿಕಾಸ್ ಮಾರ್ಕೆಟ್ ತುಂಬ ವಾಲಟೈಲ್ ಇದೆ. ಮಾರ್ಕೆಟ್ ಮೂವಿಂಗ್ ಲೈಕ್ ಒಂದೊಂದು ಕ್ಯಾಂಡಲ್ 50-50 ಪಾಯಿಂಟ್ ತನಕಲೂ ಮೂವ್ ಆಗ್ತಿದ್ದಾವೆ. ಸೊ ಅದರಲ್ಲಿ ಒಂದು 15-20 ಪಾಯಿಂಟ್ ಪ್ರೀಮಿಯಮ್ ಸಿಟಿ, ಅದನ್ನು ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ. ಅದನ್ನೇ ನಾನು ಕೂಡ ಮಾಡಿದ್ದು. ನೆಕ್ಸ್ಟ್ ಮಾರ್ಕೆಟಲ್ಲಿ ಏನಾಗ್ಬೋದು ಇವಾಗ? ಕ್ಲಿಯರ್ ಕಟ್ ನಿನ್ನೆ ಸ್ಟೂಡೆಂಟ್ಸ್ಗಳಿದ್ದು ನಿಮಗೂ ಇವಾಗ ಹೇಳ್ತಾ ಇದ್ದೀನಿ ನೋಡಿ, ರಿವೀಲ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಎನಿಥಿಂಗ್ ಗ್ಯಾಪ್ ಅಪ್, ಮಾರ್ಕೆಟ್ ಅಗೇನ್ ಗೆಟ್ ಸಮ್ ಸೆಲ್ಲಿಂಗ್ ಪ್ರೆಷರ್. ಬಿಕಾಸ್ ಮಾರ್ಕೆಟು ಆಲ್ರೆಡಿ 2 ಡೇಸಿಂದ ಒಂದು ಶಾರ್ಪ್ ಆಲ್ಮೋಸ್ಟ್ 1,000 ಪಾಯಿಂಟ್ ಹತ್ತಿರ ಬಿದ್ದಿದೆ. ಓಕೆನಾ? ಸೊ 1,000 ಪಾಯಿಂಟ್ ಹತ್ತಿರ ಮಾರ್ಕೆಟ್ ಬಿದ್ದಿದೆ ಅಂದಾಗ ಎಷ್ಟೋ ಜನ ನಿನ್ನೆ ಫಸ್ಟ್ ಪುಲ್ ಬ್ಯಾಕಲ್ಲೂ ಮಿಸ್ ಮಾಡ್ಕೊಂಡಿರ್ತಾರೆ ಟ್ರೇಡ್ನ. ಸೊ ಅಂಥವ್ರಿಗೆ ಇವತ್ತು ಅಗೇನ್ ರಿಟ್ರೇಸ್ಮೆಂಟ್ ಬಂದಿದೆ. ಸೊ ಬಿಗ್ ಪ್ಲೇಯರ್ ಏನಿದಾನಲ್ಲ, ಅವ್ನು ಪ್ರಾಫಿಟ್ ಬುಕ್ ಮಾಡಿದರೆ ಅಗೇನ್ ಮಾರ್ಕೆಟ್ನ ಅವನು ಕೆಳಗಡೆ ತರಲಿಕ್ಕೆ ನೋಡ್ತಾನೆ. ಸೊ ನೀವು ಮಾರ್ಕೆಟಲ್ಲಿ ಸೆಲ್ಲಿಂಗ್ ಮಾಡೋದಾದ್ರೆ ಎಲ್ಲಿಂದ ಮಾಡಬೇಕು, ಬೈಯಿಂಗ್ ಮಾಡೋದಾದ್ರೆ ಎಲ್ಲಿಂದ ಮಾಡಬೇಕು? ಆಲ್ರೆಡಿ ಮಾರ್ಕೆಟಲ್ಲಿ ಸಮ್ 300 to 400 ಪಾಯಿಂಟ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಮಾರ್ಕೆಟ್ ಇವತ್ತು ತುಂಬಾ ವಾಲಟೈಲ್ ಇರುತ್ತೆ. ಯಾಕೆ ವಾಲಟೈಲ್ ಇರುತ್ತೆ? ಮಾರ್ಕೆಟ್ ಅಟ್ಲೀಸ್ಟ್ ನಮಗೆಲ್ಲಾದರೂ ಒಂದು 100 ಪಾಯಿಂಟ್ ಗ್ಯಾಪ್ ಅಪ್ ಆಗಿದ್ದಾರೆ ಸೆಲ್ಲರ್ಗೆ ಈಸಿ ಆಗೋದು. ಅವನು ಆ ಈ ಲೋಗಳನ್ನ ಬ್ರೀಚ್ ಮಾಡಿಸಿ ಇಮ್ಮಿಡಿಯೇಟಾಗಿ ಮಾರ್ಕೆಟ್ನ ಸೆಲ್ಲಿಂಗ್ ಸೈಡ್ ತರ್ಬೋದಿತ್ತು. ಒಂದು ಪುಲ್ ಬ್ಯಾಕ್ ಆದರೂ ಕೆಳಗಡೆ ಹೋಗ್ತಿತ್ತು. ಇವಾಗ ಏನಾಗಿದೆ, ಬಯರ್ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಎತ್ಕೊಂಡ್ಬಂದಿದ್ದಾನೆ. ಇಟ್ ಮೀನ್ಸ್ ತುಂಬ ದೊಡ್ಡ ಅಮೌಂಟೇ ಪುಷ್ ಮಾಡಿದ್ದಾರೆ ಇಲ್ಲಿ. ಐ ಫೀಲ್ ಇಲ್ಲೊಂದು ದೊಡ್ಡ ಅಮೌಂಟೇ ಪುಷ್ ಆಗಿದೆ. ಹಾಗಾಗಿ ಇಷ್ಟು ದೂರ ಕ್ಯಾಂಡಲ್ ಆಗಿದೆ. ಸೊ ಇಷ್ಟು ದೂರ ಕ್ಯಾಂಡಲ್ ಆದಾಗ ಇಲ್ಲಿ ಬಯರ್ಸ್ಗೂ ಸೆಲ್ಲರ್ಸ್ಗೂ ಕೂಡ ಅಷ್ಟು ದೊಡ್ಡ ಅಮೌಂಟ್ನ ಹಾಕಬೇಕು. ಅಗೇನ್ ದೇ ನೀಡ್ ಟು ಬ್ರಿಂಗ್ ಇಟ್ ಡೌನ್ ಸೈಡ್.
ಓಕೆನಾ. ಸೊ ಅಷ್ಟು ಕೆಪಾಸಿಟಿ ಇದ್ದಿದ್ರೆ ಮಾರ್ಕೆಟು ಫಸ್ಟ್ ಕ್ಯಾಂಡಲಲ್ಲೇ ಇಷ್ಟು ದೂರ ಮೂವ್ ಆಗ್ತಿರಲ್ಲ. ಸೊ ವೆಯ್ಟ್ ಮಾಡ್ತೀವಿ. ಸೊ ಇವಾಗ ಮಾರ್ಕೆಟ್ ಈಸ್ ಇವತ್ತು ಟುಡೇ ಕಂಪ್ಲೀಟ್ ನಾನು ಅನ್ಕೊಳ್ತೀನಿ ಇಷ್ಟು ವಾಲಟೈಲ್ ಆಗುತ್ತೆ ಅಂಟಿಲ್ ಅನ್ಲೆಸ್ ಈ ಲೆವೆಲ್ನ ಬ್ರೇಕ್ ಡೌನ್ ಆದರೆ ಮಾತ್ರ ಒಂದು ಶಾರ್ಪ್ ಸೆಲ್ಲಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಆ ಲೆವೆಲ್ ಬ್ರೇಕ್ ಡೌನ್ ಆದರೆ, ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಶಾರ್ಪ್ ಸೆಲ್ಲಿಂಗ್ ಅಂತೂ ಎಕ್ಸ್ಪೆಕ್ಟ್ ಮಾಡಬೇಡಿ ಆ ಲೆವೆಲ್ ಬ್ರೇಕ್ ಡೌನ್ ಆಗ್ದಲೆ. ಓಕೆನಾ. ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ, ಲೆಟ್ ಸಿ. ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬ ಜನ ಟ್ರೇಡ್ ಮಾಡ್ತೀರಾ. ಅದಕ್ಕೆ ಹೇಳೋದು ನಿಮಗೆ ಯಾವಾಗಲೂ ಹೇಳ್ತೀನಿ, ಆ ಮಾರ್ಕೆಟ್ನ ಸಿಂಪಲ್ ಮಾಡ್ಕೊಳ್ಳಿ. ಬಯರ್ ಸೆಲ್ಲರ್ ಮೈಂಡ್ ಸೆಟ್ಟಿಂದ ನೋಡಿ, ಡೆಫಿನೆಟಾಗಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀವಿ. ಇಲ್ಲಿ ತನಕ ನೀವು ಬಯರ್ ಸೆಲ್ಲರ್ ಮೈಂಡ್ ಸೆಟ್ಟಿಂದ ನೋಡಲ್ಲ ಮಾರ್ಕೆಟ್ನ, ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋದಿಲ್ಲ. ಸೊ ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಕೂಡ ಕ್ಲಿಯರಾಗಿ ಹೇಳ್ತಿದೆ. ಮಾರ್ಕೆಟಲ್ಲಿ ನಿನ್ನೆ 2 ಸಲ ಬಾಟಮ್ ಸಪೋರ್ಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಬಂದಿದೆ. ಸೊ ಇಲ್ಲಿ ಇನ್ನೂ ಸದ್ಯಕ್ಕಂತೂ ರೆಸಿಸ್ಟೆನ್ಸು ಈ ಮೇಲೆ ತುಂಬ ಟಾಪಲ್ಲಿದ್ದಾವೆ. ಬ್ಯಾಂಕ್ ನಿಫ್ಟಿ ಕೂಡ ಅದೇ ಸಿಚುವೇಶನು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಿಮಗೆ ಆಲ್ಮೋಸ್ಟ್ 600 ತನಕ ಹೋಗಿ 500ಇಂದ ಕೆಳಗಡೆ ಟ್ರೇಡ್ ಮಾಡ್ತಿದೆ. ಓಕೆನಾ. ಸೊ ದೇರ್ ವಿಲ್ ಬಿ ಒನ್ ಚಾನ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ ನನಗೆ ಅನ್ನಿಸ್ತಿರೋದು ಒಂದು ಮೂಮೆಂಟ್ ಆಗಿದೆ, ಒಂದು ಸ್ಪೈಕ್ ಕೊಡುತ್ತೆ. ನಿಫ್ಟಿಯಲ್ಲಿ ಆಲ್ರೆಡಿ ಆ ಸ್ಪೈಕ್ ಬಂದು ಹೋಗಿದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸ್ಪೈಕ್ ಅಂತ ಕೊಡುತ್ತೆ. ಇಲ್ಲಿಂದ 1 or 2 ಕ್ಯಾಂಡಲ್ಸ್ ಒಳಗಡೆ ಒಂದು ಸ್ಪೈಕ್ ಕ್ರಿಯೇಟ್ ಆಗುತ್ತೆ. ಒಂದು 100 ಪಾಯಿಂಟಿಗೆ ಒಂದು ಸ್ಪೈಕ್ ಬಂದೇ ಬರುತ್ತೆ. ಅದು ನಿಮಗೆ ಎವ್ರಿ ಡೇ ನೀವು ಮಾರ್ಕೆಟ್ ನೋಡ್ತಾ ಇದ್ದರೆ ಅದು ನಿಮಗೂ ಅನಿಸುತ್ತೆ ನೋಡಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ. ಸೇಮೇ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಮಾಡಬೇಕಾ, ಇವತ್ತಿನ ಪರಿಸ್ಥಿತಿಯಲ್ಲಿ ಸೆಲ್ಲಿಂಗ್ ಮಾಡಬೇಕು ಅಂದರೆ ಈ ಲೆವೆಲ್ನ ಬ್ರೇಕ್ ಡೌನ್ ಆಗದಲ್ಲೇ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಇವತ್ತಿನ ಲೋ ಎಲ್ಲ ಹೇಳ್ತಾ ಇಲ್ಲ, ಅದು ತುಂಬ ದೂರದಲ್ಲಿದೆ. ಯಾಕೆಂದರೆ ಮಾರ್ಕೆಟು 50,600 49,800 ಆಲ್ಮೋಸ್ಟ್ 800 ಪಾಯಿಂಟ್ಸ್ ಇಂಟರ್ಡೇಯಲ್ಲಿ ಯಾವತ್ತೋ ಅಪರೂಪಕ್ಕೆ ಮೂವ್ ಆಗೋದು. ಮಾರ್ಕೆಟ್ ಎವ್ರಿ ಡೇ ಮೂವ್ ಆಗೋದಿಲ್ಲ. ಸೊ ಇವತ್ತು ಐ ಫೀಲ್ ಲೈಕ್ ಇಟ್ಸ್ ಅ ವಾಲಟೈಲ್ ಡೇ. ವಾಲಟೈಲ್ ಡೇ ಏನಕ್ಕಾಗುತ್ತೆ ಅನ್ನೋದನ್ನ ಇನ್ನೂ ಒಂದು ಸೈಡ್ ಟ್ರಿಕ್ಕಿಯಾಗಿ ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ವೈಡ್ ರೇಂಜ್ ಮಾರ್ಕೆಟಲ್ಲಿ ಯಾವಾಗಿರುತ್ತಲ್ಲ, ಮಾರ್ಕೆಟ್ ಮಿಡಲ್ ಓಪನ್ ಆಗುತ್ತಲ್ಲ, ಇಟ್ಸ್ ಪ್ರೀಮಿಯಮ್ಸ್ ಕೂಡ ಒಳ್ಳೆ ಪ್ರೀಮಿಯಮ್ ಸಿಗುತ್ತೆ ಅಂದಾಗ ಆಪ್ಷನ್ಸ್ ಎಲ್ಲರೂ ಓಡಿ ಬರ್ತಾನೆ ನನಗೆ ಸ್ಟ್ರಾಡಲ್ಲು ಟ್ರಯಾಂಗಲ್ಲು ಮಾಡಿಬಿಟ್ಟು ಕೂತಿರೋಣ. ಒಂದು ಗಂಟೆ ಹೊತ್ತಿಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಆದರೆ 50-100 ಪಾಯಿಂಟ್ ಡಿ ಕೆನೇ ಸಿಗ್ಬಿಡುತ್ತೆ ನನಗೆ ಅಂತ. ದಟ್ ಈಸ್ ವಾಟ್ ನಾವು ಹ್ಯಾಪ್ನಿಂಗ್. ಓಕೆನಾ. ಓವರ್ ನೈಟ್ ಡಿ ಕೆ ಇವಾಗ ಮಾರ್ಕೆಟ್ ಮಿಡ್ಡಿಗೆ ತಂದು ನಿಲ್ಲಿಸ್ಕೊಂಡಿದ್ದಾರೆ ಅಂದರೆ ಸ್ಟ್ರಾಡಲ್ ಸ್ಟ್ರಾಂಗಲ್ ಅವ್ರಿಗೆ ಬೆಸ್ಟ್ ಪ್ಲೇಸ್ ಫಾರ್ ಡೂ ಟ್ರೇಡಿಂಗ್. ಅವರು ಇವಾಗ ಅದನ್ನೇ ಮಾಡೋದು. ಆಯಿತಾ. ನಿಫ್ಟಿಯಲ್ಲೂ ಬ್ಯಾಂಕ್ ನಿಫ್ಟಿಯಲ್ಲೂ ಅದಕ್ಕೇ ನಾನು ನಿಮಗೆ ಹೇಳ್ತಿರೋದು ವಾಲಟೈಲ್ ಆಗುತ್ತೆ ಅಂತ. ಓಕೆನಾ. ಇದೆಲ್ಲ ಬೇಸಿಕ್ ಥಿಂಗ್ಸ್ಗಳು. ಇವೆಲ್ಲ ನಿಮಗೆ ಮೈಂಡ್ ಸೆಟ್ ಹೋಗ್ತಾ ಅರ್ಥ ಆಗ್ತಾ ಹೋಗುತ್ತೆ. ಕಲಿಯೋಕ್ಕೆ ಸಮಯ ಕೊಡಿ. ಅದನ್ನು ಬಿಟ್ಬಿಟ್ಟು ನೀವು ಕಲಿಯೋಕ್ಕೆ ಸಮಯ ಕೊಡದಲ್ಲೇ ಅಯ್ಯೋ ಮಾರ್ಕೆಟಲ್ಲಿ ನಮಗೆ ಏನು ಕಲಿಸ್ಲಿಲ್ಲ ಇವರು ಅಂತ ಸುಮ್ಮನೆ ನೆಗೆಟಿವ್ ಸ್ಪ್ರೆಡ್ ಮಾಡ್ಕೊಂಡು ಹೋಗೋದ್ರಿಂದ ಏನೂ ಸಿಗೋದಿಲ್ಲ. ಪಾಸಿಟಿವ್ ನೆಗೆಟಿವ್ ಎಲ್ಲ ಇದ್ದಿದೆ. ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ, ಫಸ್ಟು ನೀವು ಅದರದ್ದು ಡೆಪ್ತ್ ಆಫ್ ದಿ ಬಿಸ್ನೆಸ್ನ ನೋಡಿ. ಫಸ್ಟು ಆಳ ಕಂಡಿಡ್ಕೊಳ್ಳಿ. ಆಳ ಗೊತ್ತಿಲ್ಲದಲ್ಲೇ ಸುಮ್ಮನೆ ಈಜು ಬರ್ದಂಗೆ ಡುಂಕೆ ಹೊಡೋದು ಆಳದಲ್ಲಿ ಸುಳಿಲ್ ಸಿಗಾಕೊಳ್ಳೋದ್ರ ಬದಲು ಸ್ಲೋಲಿ ಕಲಿತಾ ಹೋಗಿ. ಸೊ ಬೋತ್ ಇಂಡೆಕ್ಸ್ ನಾನು ಅನ್ಕೊಂಡಿದ್ದೀನಿ ವಾಲಟೈಲೇ ಆಗೋದು ಅಂತ ಐ ಫೀಲ್, ಬಿಕಾಸ್ ಬೋತ್ ಇಂಡೆಕ್ಸಲ್ಲೂ ಮೈಂಡ್ ಸೆಟ್ ಆಗೇ ಕಾಣಿಸ್ತಿದೆ. ಲೆಟ್ಸ್ ಸಿ, ನೋಡೋಣ. ಅದು ವಾಲಟೈಲಾರು ಆಗಲಿ ವಾಲಟೈಲ್ ಆಗದಲ್ಲೇ ಆದರೂ ಇರಲಿ, ದಟ್ಸ್ ಓಕೆ. ಬಟ್ ಈ ಥಿಂಗ್ಸ್, ಸೊ ಇಷ್ಟು ನಾನು ನಿಮಗೆ ಏನು ಗೈಡ್ ಮಾಡಿದ್ನಲ್ಲ, ಇಷ್ಟು ನಾನು ಯಾವುದೇ ಥರದ ಪ್ರೀಮಿಯಂ ಚಾರ್ಟ್ಗಳು ನೋಡ್ಕೊಂಡು ಹೇಳ್ತಿಲ್ಲ ನಿಮಗೆ, ಇಲ್ಲ ಆಪ್ಷನ್ ಓಪನ್ ಇಂಟ್ರೆಸ್ಟ್ ಚಾರ್ಟ್ ನೋಡ್ಕೊಂಡು ಹೇಳ್ತಿಲ್ಲ. ಜಸ್ಟ್ ಸ್ಪಾಟ್ ಚಾರ್ಟ್ ಇದು. ಇಟ್ಸ್ ನಾಟ್ ಎ ಫ್ಯೂಚರ್ ಚಾರ್ಟ್. ಸರ್ ನಿಮಗೆ ಇದು ಫ್ಯೂಚರ್ ಚಾರ್ಟಲ್ಲಿ ಇದು ತೋರಿಸುತ್ತೆ ಸರ್, ನೀವು ಫ್ಯೂಚರ್ ಚಾರ್ಟ್ ನೋಡ್ತೀರಾ? ನೋ, ಜಸ್ಟ್ ಮೈ ಇಂಡಿಕೇಟರ್. ಐ ಮೇಡ್ ಇಟ್ ಕೋಡಿಂಗ್ ದಟ್ ಲೈಕ್ ಸೇಮ್ ವೇ ನಿಮಗೆ ಇಲ್ಲಿ ಈಸಿಯಾಗಿ ಈ ಗ್ಯಾಪ್ನ ಕವರ್ ಮಾಡಿ ತೋರಿಸೋ ಥರ. ಇಟ್ ಮೀನ್ಸ್ ಮಾರ್ಕೆಟ್ ಎಷ್ಟು ದೂರ ಹೋಗಿದೆ, ಟ್ರಾವೆಲ್ ಮಾಡಿದೆ ಅನ್ನೋದನ್ನು ಕ್ಲಿಯರ್ ಕಟಾಗಿ ತೋರಿಸೋ ಥರ. ಯಾಕೆಂದರೆ ನೀವು 2 ಪ್ಲೇಸಲ್ಲಿ ನೋಡ್ತೀರಾ. ಒಂದು ಇಲ್ಲೇ ತೋರಿಸುತ್ತೆ ಮಾರ್ಕೆಟು ಬೆಳಗ್ಗೆ ಎಷ್ಟು ಪಾಸಿಟಿವಲ್ಲಿದೆ, ಎಷ್ಟು ನೆಗೆಟಿವಲ್ಲಿದೆ ಅಂತ. ಸೊ ಇಲ್ಲಿ ಎಷ್ಟು ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿದೆ ಅನ್ನೋದನ್ನು ನಾನು ಅದನ್ನು ಕೂಡ ಅಲ್ಲೂ ಏನಕ್ಕೆ ನೋಡಬೇಕು ಅಂತೇಳಿ ನಾನು ಕ್ಲಿಯರ್ ಕಟಾಗಿ ಕ್ಯಾಂಡಲೆಲ್ಲ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಕಣ್ಣಿನ ಮುಂದೆನೇ ಕಾಣುತ್ತಿದ್ದು ಗ್ಯಾಪ್ ಫಿಲ್ ಅಪ್ ಮಾಡಿ ತೋರಿಸುತ್ತೆ. ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಫಿಲ್ ಆಗಿದೆಯಪ್ಪ ಕ್ಯಾಂಡಲ್ದು ಅಂತ. ದಟ್ಸ್ ಮೋರ್ ದೆನ್ ಎನಫ್ ಅಲ್ಲ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಸೊ ಅದಕ್ಕೆ ಹೇಳಿದ್ದು ಸ್ಲೋಲಿ ಮಾರ್ಕೆಟಲ್ಲಿ ಧೀರೆ ಸೆಲ್ಲಿಂಗ್ ಪ್ರೆಷರ್ ಬರ್ತಾ ಇದೆ. ಅದೇ ಥರ ಒಂದು ಸ್ಪೈಕ್ ಕೂಡ ಬರುತ್ತೆ. ವೆಯ್ಟ್ ಮಾಡಿ ಟ್ರೇಡ್ ಮಾಡಿ. ಡೆಫಿನೆಟಾಗಿ ಈಸಿ ಆಗುತ್ತೆ ಟ್ರೇಡಿಂಗು. ವಾಲಟೈಲ್ ಜಾಸ್ತಿ ಇದೆ, ಬಿ ಕೇರ್ಫುಲ್. ಕ್ವಾಂಟಿಟಿ ಕಡಿಮೆ ಇಟ್ಕೊಂಡು ಟ್ರೇಡ್ ಮಾಡಿ. ಪ್ರಾಫಿಟ್ ಆಯಿತಾ, ಗೆಟ್ ಔಟ್. ಈಗ ನನಗೆ ಪ್ರಾಫಿಟ್ ಆಯಿತಾ, ಐ ಆಮ್ ಗೆಟಿಂಗ್ ಔಟ್. ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿ ಟಾಟಾ ಬೈ ಹೇಳ್ತೀನಿ. ಆಮೇಲೆ ಸ್ಟೂಡೆಂಟ್ಸ್ ಡೀಟೇಲ್ಸು, ಕೆಲವ್ರು ಕ್ವೈರೀಸ್ಗಳು ಅವೆಲ್ಲದಕ್ಕೂ ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆ. ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ಆಫ್ ಇದೆ ಎಲ್ಲ ವೀಡಿಯೋದಲ್ಲಿ ಹೇಳೋ ಥರ. ಐ ಆಮ್ ನೋ ಮೋರ್ ಇಂಟ್ರೆಸ್ಟೆಡ್ ವಿತ್ ಪೀಪಲ್ ಕಮೆಂಟ್ಸ್ ಆ್ಯಂಡ್ ಆಲ್. ಐ ಆಮ್ ಹ್ಯಾಪಿ ವಾಟ್ ಐ ಟೀಚಿಂಗ್ ಟು ದ ಪೀಪಲ್. ಅವ್ರು ಅದನ್ನು ಕಲಿತಿದ್ದಾರೆ. ಎಸ್, ಅದರಲ್ಲೂ ಹೇಳ್ತೀನಿ ನಿಮಗೆ 10 ಜನ ಸ್ಟೂಡೆಂಟ್ಸಲ್ಲಿ 10 ಜನನೂ ಕಲಿತಾರೆ ಅನ್ನೋದನ್ನು ನಾನು ಹೇಳೋದಿಲ್ಲ. ಬಿಕಾಸ್ ಅವ್ರಿಗೆ ಶ್ರದ್ಧೆ ಅನ್ನೋದು ಒಂದಿದಾದರೆ ಅವ್ರಿಗೆ ಗ್ಯಾಮ್ಲಿಂಗ್ ಮೈಂಡ್ಸೆಟ್ ಕೂಡ ಇರುತ್ತೆ. 10ರಲ್ಲಿ ಐ ಆಮ್ ಶೂರ್ 8 ಜನ ಅಂತೂ ಡೆಫಿನೆಟಾಗಿ ಕಲಿತಿದ್ದಾರೆ. ಆ್ಯಂಡ್ ಅವ್ರುಗಳು ನನಗೆ ತುಂಬ ಮೆಸೇಜಸ್ ಕೂಡ ಬರ್ತಾ ಇರುತ್ತೆ ಎವ್ರಿ ಡೇ, ಸರ್ ಹಿಂಗೆ ಈ ಥರ ಇದಾಗಿದೆ ಅಂತ. ಐ ಆಮ್ ಹ್ಯಾಪಿ. ಅವ್ರಿಗೆಲ್ರಿಗೂ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ. ಕೆಲವರು ನನಗಿಂತ ಜಾಸ್ತಿ ಅರ್ನ್ ಮಾಡ್ತಾರೆ, ಯಾಕೆಂದರೆ ಅವ್ರದ್ದು ರಿಸ್ಕ್ ರಿವಾರ್ಡ್ ಜಾಸ್ತಿ ಇದೆ. ನಾನು ರಿಸ್ಕ್ ರಿವಾರ್ಡ್ ಪ್ರಕಾರ ನಾನು ಅರ್ನ್ ಮಾಡ್ತೀನಿ, ಅದರಲ್ಲಿ ಏನೂ ಇಲ್ಲ.
ಓಕೆನಾ? ಸೊ ಹಾಗಾಗಿನೇ ನೀವು ಕಲಿಯೋ ಅಂಥವ್ರು ಫ್ರೆಷರ್ಸ್ ಇರ್ಬೋದು, ಎಕ್ಸ್ಪೀರಿಯನ್ಸ್ಡ್ ಇರ್ಬೋದು, ಬೋತ್ ಹೆಲ್ಪ್ ಆಗುತ್ತೆ ಇದರಲ್ಲಿ. ನಿಮ್ಗೆ ಯಾರು ಕಲಿಬೇಕು ಅಂದ್ಕೊಳ್ತೀರೋ ಅವ್ರು ಜಾಯ್ನ್ ಆಗಿ ಕಲೀರಿ. ಓಕೆ, ಥ್ಯಾಂಕ್ ಯು ಆಲ್.